ಒಳ್ಳೆಯ ಸಂದರ್ಭಗಳನ್ನು ಕಾಣಬೇಕು, ಒಳ್ಳೆಯ ಕೆಲಸಗಳನ್ನು ಮಾಡಬೇಕು. ತನ್ಮುಖೇನವಾಗಿ ಧಾರ್ಮಿಕ ಕ್ಷೇತ್ರಗಳಿಗಾಗಲಿ, ಸಮಾಜಕ್ಕಾಗಲಿ, ಸಂಸಾರಕ್ಕಾಗಲಿ ಈ ಮುಖೇನವಾಗಿ ನಾವು ಒಳ್ಳೆಯ ಕಾರ್ಯಗಳನ್ನು ನಡೆಸಬೇಕು ಅಂತ ಅದನ್ನು ಎಲ್ಲರೂ ಮನಸ್ಸಲ್ಲಿ ಇಳಿಸ್ತಾರೆ. ಯಾವುದೇ ಒಂದು ದೌಷ್ಟ್ಯ ಭಾವನೆ ಇರುವಂತವರು ಸಮೇತ ಮನಸ್ಸಿನಲ್ಲಿ ಇಳಿಸುವುದು ಅದನ್ನೇ. ನಮ್ಗೆ ಒಳ್ಳೇದಾಗಬೇಕು, ಎಲ್ರಿಗೂ ಒಳ್ಳೇದಾಗಬೇಕೆನ್ನುವಂತಹ ಮನೋಭಾವನೆ ಎಲ್ಲರಲ್ಲಿಯೂ ಇರ್ತದೆ. ಆದರೆ ಇರುವ ಮನೋಭಾವನೆಯನ್ನ ನಡೆಸುವಲ್ಲಿ ಬಹಳಷ್ಟು ನಾವು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಾಗ ಧಾರ್ಮಿಕ ಕ್ಷೇತ್ರಗಳಾಗಲಿ, ಸಮಾಜಕ್ಕೆ ಒಳ್ಳೆಯದಾಗುವಂತಹ ಸಂದರ್ಭಗಳಾಗಲಿ, ಆವಾಗ ಆ ಸ್ವಾಸ್ಥ್ಯವನ್ನ ನಾವು ಕಾಪಾಡಿಕೊಂಡು ಬಂದ ಹಾಗೆ ಆಗ್ತದೆ. ಯಾಕಂದ್ರೆ ಸಂಪನ್ಮೂಲ ಇವತ್ತಿನ ದಿವಸದಲ್ಲಿ ನೋಡಿದ್ರೆ ತುಂಬಾ ಕ್ಷೇತ್ರಗಳಲ್ಲಿ ಇರ್ಬೋದು, ತುಂಬಾ ಜನರಲ್ಲಿ ಇರ್ಬೋದು, ತುಂಬಾ ಸಮಾಜದಲ್ಲಿ ಎಲ್ಲ ಇರ್ಬೋದು. ಆದರೆ ಆ ಸಂಪನ್ಮೂಲವನ್ನ ಸರಿಯಾದ ರೀತಿಯಲ್ಲಿ 10 ಜನರಿಗೆ ಉಪಕಾರ ಆಗುವ ಹಾಗೆ ಅದನ್ನ ವಿನಿಯೋಗ ಮಾಡುವಂತಹ ಮನೋಭಾವನೆ ಪ್ರಾಯ ಈಗ ದೇವತಾನುಗ್ರಹದಿಂದ ತುಂಬಾ ಜನರಿಗೆ ಅದು ಕಾಣ್ತಾ ಉಂಟು. ಆ ರೀತಿಯಲ್ಲಿ ಮುಂದುವರಿತಾ ಹೋದಾಗ ಒಳ್ಳೆಯದಂತಹ ಶ್ರೇಯೋಭಿವೃದ್ಧಿಯನ್ನು ನಾವು ಕಾಣುವುದಕ್ಕೆ ಸಾಧ್ಯತೆ ಇರ್ತದೆ. ನಾವೆಲ್ಲ ಪೂಜಾದ ಕೂಡಲೇ ಹೇಳ್ತೇವೆ, ಲೋಕಾನುಗ್ರಹತ್ವರ್ಥಂ ಶ್ರೀ ಗುರು ಸುಖಾಯನ ಅಂತೆಲ್ಲ ದೇವರನ್ನ ಪ್ರತಿಷ್ಠೆ ಮಾಡಿದವಾಗ ಹೇಳ್ತೇವೆ. ಹಾಗೆ ಪೂಜೆ ಮಾಡಿದಂತಹ ಮಂಗಲಾರಾಧನೆ ನಡೆಸಿಕೊಂಡ ಕೂಡಲೇ ನಾವೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ, ಸರ್ವೇ ಜನಾ ಸುಖಿನೋ ಭವಂತು ಅಂತ. ಆದ್ರೆ ಅದು ನಡಿಬೇಕು ಅಂತಾಗಿದ್ರೆ ಎಲ್ಲರಲ್ಲಿ ಸಮೇತ ಅಂತಹ ಮನೋಭಾವನೆಗಳು ಬೇಕಾಗ್ತದೆ. ಮನುಷ್ಯನಿಗೆ 3 ಕರ್ತವ್ಯಗಳು ಅಂತ ಇರ್ತದೆ. ಒಂದು, ಸಂಸಾರ ಜೀವನದಲ್ಲಿ ಒಳ್ಳೆಯ ರೀತಿಯಲ್ಲಿ ನಡಿಬೇಕು. ಅದಕ್ಕೆ ನಮಗೆ ನಿತ್ಯ ಅನುಗ್ರಹಕಾರಕವಾದಂತಹ ಒಂದು ಆಧಾರ, ಅಧಿಷ್ಠಾನ ಅಂದ್ರೆ ದೇವರ ಅನುಗ್ರಹ. ಹಾಗೆ ಈ ದೈವಿಕ ಆರಾಧನೆ ಅರ್ಥಾತ್ ಧಾರ್ಮಿಕ ವಿಷಯಗಳಲ್ಲಿಯೂ ನಾವು ತೊಡಗಿರಬೇಕು. ಅನಂತರದಲ್ಲಿ ನಮ್ಮ ಹಾಗೆ ಇನ್ನೊಬ್ಬರನ್ನ ಸಹೋದರ ಭಾವನೆ ಮಾಡಬೇಕು ಅಂತ ಆಗಿದ್ರೆ ಸಮಾಜದಲ್ಲಿಯೂ ಸಮೇತ ನಾವು ಒಳ್ಳೆಯ ಕೆಲಸಗಳನ್ನ ಮಾಡಬೇಕು, ಆ ಸಮಾಜವನ್ನು ನೋಡಬೇಕು. ಹೀಗೆ ಒಬ್ಬ ಗೃಹಸ್ಥಾಶ್ರಮಿ ಆಗಲಿ ಅಥವಾ ಜೀವನದಲ್ಲಿ ಒಳ್ಳೆಯ ಸಾಧಕನಾಗ್ತಾನೆ ಅಂತ ಇದ್ರೆ ಅವನಾಗಲಿ, ಅವರು ಮುಖ್ಯವಾಗಿಯೂ ತಮ್ಮ ಸಂಸಾರ, ಹಾಗೆ ಧಾರ್ಮಿಕ ಕ್ಷೇತ್ರ, ಸಮಾಜ, ಇದನ್ನೆಲ್ಲ ನಾವು 3 ವಿಷಯಗಳಲ್ಲಿ ನಿತ್ಯವೂ ತೊಡಗಿಸಿಕೊಂಡ್ರೆ ಪ್ರಾಯ ಯಾರಿಗೂ ಏನೂ ತೊಂದರೆಗಳು ಬರೋದಿಲ್ಲ. ಅದರಿಂದ ವಿದ್ಯಾ ವಿನೀತ, ಹಾಗೆ ಯಾವುದೇ ಒಂದು ಅಜಿತಮಾನ ರೋಷ ಅಂತ ಹಾಗೆ ಇದ್ರೆ ಅವನಿಗೆ ಅವಾಗ ಯಾವುದರಲ್ಲಿ ಭಯವನ್ನೇ ಪಡಿಬೇಕಂತ ಇಲ್ಲ. ಅಂದ್ರೆ ನಮಗೆ ಸನ್ಮಾನಗಳು ಬಂದಾಗಲೂ ನಾವು ಹಿಗ್ಗಬಾರದು, ನಮಗೇನಾದ್ರೂ ಅವಮಾನ ಬರುವಾಗಲೂ ನಾವು ಕುಗ್ಗಬಾರದು. ಹಾಗೆ ನಮ್ಮಲ್ಲಿರುವಂತಹ ವಿದ್ಯೆಯಿಂದ ನಾವು ಒಳ್ಳೆಯದನ್ನು ನಡೆಸಿಕೊಳ್ಳಬೇಕು. ವಿದ್ಯೆ ಉಂಟು ಅಂತ ಹೇಳಿಕೊಂಡು ಅಹಂಕಾರವನ್ನು ತೋರಿಸಬಾರದು. ಈ ರೀತಿಯಲ್ಲಿ ನಾವು ಜೀವನವನ್ನು ಅಳವಡಿಸಿಕೊಂಡಾಗ ಅವನಿಗೆ ಯಾವುದೇ ಒಂದು ಭಯಗಳು ಬರುವುದಿಲ್ಲ, ಯಾವುದೇ ಒಂದು ರೋಗ ರುಜಿನಗಳು ಬರುವುದಿಲ್ಲ. ಹಾಗೆ ಪಾರಮಾರ್ಥಿಕವಾದಂತಹ ಯಾವುದೇ ಒಂದು ಅನುಗ್ರಹಕ್ಕೆ ತೊಂದರೆಗಳು ಬರುವುದಿಲ್ಲ. ಯಾಕಂದ್ರೆ ಅವನು ಯಾವತ್ತು ನಿತ್ಯ ಸಂತೋಷಿಯಾಗಿರುವಂತಾದ್ರೆ ಅವನಿಗೆ ದೇವರ ಅನುಗ್ರಹ ಪೂರ್ಣವಾಗಿ ಉಂಟು ಅಂತ ಅರ್ಥ. ಆದ್ರಿಂದ ಜೀವನದಲ್ಲಿ ನಾವು ಅದನ್ನ ಸಾಧನೆ ಮಾಡಬೇಕು, ಅದನ್ನ ಇನ್ನೊಬ್ಬರಿಗೆ ತೋರಿಸಿಕೊಳ್ಬೇಕು, ನಾವು ಅದನ್ನ ಅಳವಡಿಸಿಕೊಳ್ಬೇಕು. ಹೀಗೆ ಆವಾಗ ಆ ಒಂದು ಒಳ್ಳೆಯದಂತಹ ಸಮಾಜ ಆಗಲಿ, ಕ್ಷೇತ್ರ ಆಗಲಿ, ಸಂಸಾರ ಒಳ್ಳೆಯ ರೀತಿ ನಡೀತಂತೆ. ಹಾಗೆ ನೀವೆಲ್ಲ ಸಮಾಜ ಬಾಂಧವರು ಮೊದಲಾಗಿ ದೇವರ ಜೀವನೋದ್ಧಾರದ ಕೆಲಸಗಳನ್ನೆಲ್ಲ ಒಳ್ಳೆಯಗಳಿದ್ರೆ ಅವನಿಗೆ ಎಷ್ಟು ನೆಮ್ಮದಿ ಬಂದರೂ ನೆಮ್ಮದಿ ಅಂತ ಕಾಣುವುದಿಲ್ಲ. ಅದೇ ರೀತಿಯಲ್ಲಿ ಇವಾಗಿನ ವಾತಾವರಣ ಹಾಗೆ ದಿನದಿಂದ ದಿನಕ್ಕೆ ತಾಪಮಾನಗಳು ಜಾಸ್ತಿ ಆದಾಗ
ಸಮಾರಂಭಗಳಲ್ಲಿ ನಮ್ಮದೇ ಆದಂತಹ ಆರೋಗ್ಯವನ್ನ ರಕ್ಷಣೆ ಮಾಡಿಕೊಳ್ಳುವುದಕ್ಕೂ ಕಷ್ಟ ಆಗ್ತದೆ. ಕೇವಲ ಸೆಕೆ ಆಗ್ತದೆ ಅಂತ ಮಾತ್ರ ಅಲ್ಲ, ಆರೋಗ್ಯ ದೃಷ್ಟಿಯನ್ನು ಸಮೇತ ನೋಡಿಕೊಳ್ಬೇಕಾಗ್ತದೆ. ಹೀಗೆಲ್ಲ ಅನಿವಾರ್ಯವಾಗಿ ಹವಾನಿಯಂತ್ರಿತವಾದಂತಹ ಒಂದು ಕಟ್ಟಡ ನಿರ್ಮಾಣ ಆಗಿದೆ, ಮಂಟಪ ನಿರ್ಮಾಣ ಆಗಿದೆ ಅಂತ ಆದ್ರೆ ಅದು ಒಂದು ಶುಭ ಸಂದೇಶ. ಮತ್ತೆ ಇಲ್ಲಿ ನಾನು ತಿಳಿದ ಹಾಗೆ ಅನುಕೂಲ ಇಲ್ಲದವರಿಗೆ ಕೆಲವು ಕಡೆಗಳಲ್ಲೆಲ್ಲ ಹವಾನಿಯಂತ್ರಿತ ಮತ್ತೆ ಅದನ್ನ ಹವೆಯನ್ನ ಎಸಿಯನ್ನು ತೆಗೆದು ಮಂಟಪವನ್ನ ಕೊಡುವುದಕ್ಕೆ ಅಸಾಧ್ಯ ಆಗ್ತದೆ. ಆದ್ರೆ ಇಲ್ಲಿ ನೀವು ಎರಡೂ ಅನುಕೂಲಕ್ಕೆ ಪಾಪದ ಸ್ವಲ್ಪ ಅನುಕೂಲ ಇಲ್ಲದವರಿಗೂ ಅನುಕೂಲವಂತರಿಗೂ ಇಬ್ಬರಿಗೂ ಸಮಾಜದಲ್ಲಿ ಇದನ್ನ ಪಡೆಯುವಂತಹ ಒಂದು ಸುಸಂದರ್ಭವನ್ನ ಅಳವಡಿಸಿದ್ದೀರಿ ಅಂತ ಹೇಳುವಾಗ ಅದು ಒಂದು ನಮಗೆ ದೊಡ್ಡ ವಿಷಯ. ಆದ್ರಿಂದ ಈ ರೀತಿಯಲ್ಲಿ ಲೌಕಿಕವಾಗಿ ನೆಮ್ಮದಿ ಬೇಕು ಅಂತಾಗಿದ್ರೆ ಹವಾನಿಯಂತ್ರಿತ ಬೇಕು. ಹಾಗೆ ಜೀವನದಲ್ಲಿ ನೆಮ್ಮದಿ ಬರಬೇಕು ಅಂತಾಗಿದ್ರೆ ಅದು ದೇವಸ್ಥಾನದ ಸಂದರ್ಭದ ಕಲ್ಯಾಣ ಮಂಟಪಗಳಲ್ಲಿ ಮದುವೆ ಆಗಬೇಕು. ಈ ಎರಡೂ ವಿಷಯಗಳನ್ನು ಸಮೇತ ಇಲ್ಲಿಯ ಸಮಾಜ ಬಾಂಧವರು ಸೇರಿ ಆ ಕ್ಷೇತ್ರಕ್ಕೆ ಅರ್ಪಣೆ ದೇವರ ಸಂದಾಗೆ ಅರ್ಪಣೆ ಮಾಡುವ ಜೊತೆಯಲ್ಲಿ ಸಮಾಜದವರಿಗೆ ಅದನ್ನ ಅಥವಾ ಇಲ್ಲಿ ಬಂದು ಆ ಅನುಕೂಲವನ್ನು ಪಡೆಯುವವರಿಗೆ ಒಂದು ವಿಶೇಷವಾದಂತಹ ಕೊಡುಗೆ. ಆದ್ರಿಂದ ಗೌರವ ಸ್ಮರಣಿಕೆಯನ್ನ ಪುಷ್ಪ ಸನ್ಮಾನ ಪತ್ರಗಳೊಂದಿಗೆ ಸನ್ಮಾನಿಸುವಂತಹ ಈ ಸಂದರ್ಭ ನಮ್ಮೆಲ್ಲರ ಸೇವಾ ಕಾರ್ಯ ನಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನ ಈ ಸಂದರ್ಭದಲ್ಲಿ ಶ್ರೀ ವೀರಭದ್ರ ಕಲಾಭವನದ ಉದ್ಘಾಟನಾ ಸಮಾರಂಭದ ಸಭಾ ವೇದಿಕೆಯ ಮುಖಾಂತರ ಗೌರವ ಸಮರ್ಪಿಸ್ತಾ ಇದ್ದೇವೆ. ಈ ಸಭಾಭವನದ ಉದ್ಘಾಟನೆ ನಮ್ಮ ತಂತ್ರಿಗಳಾದ ಶ್ರೀ ಕುಮಾರ್ ತಂತ್ರಿಗಳವರ ಹತ್ರ ಉದ್ಘಾಟನೆಗೊಳಿಸಿ 1950ರಲ್ಲಿ ಇಲ್ಲಿ ಒಂದು ರಂಗಮಂಟಪ ಮಾಡಬೇಕು, ಒಂದು ಸ್ಟೇಜ್ ಮಾಡಬೇಕಂತ ಒಂದು ಚಿಂತನೆ ಆಗಿನ ದೇವಸ್ಥಾನದವರು ಹಾಗೂ ಯಂಗ್ ಜನರೇಷನ್ ತರುಣ ಬಂಧದವರು ಹಾಕಿದ ಯೋಜನೆ, ಆಗಿನ ಚಿಂತನೆ ಅದು. ಆ ಟೈಮಲ್ಲಿ ಏನಾಯ್ತಂದ್ರೆ ದೇವಸ್ಥಾನ ಜೀರ್ಣೋದ್ಧಾರ ಪರಿಸ್ಥಿತಿಗೆ ಬಂದಿತ್ತು. ಪೂಜೆಗಳು ಸರಿಯಾಗಿ ಆಗ್ತಿರ್ಲಿಲ್ಲ, ಅಂದ್ರೆ ಭಕ್ತಾದಿಗಳು ಬರ್ತಿರ್ಲಿಲ್ಲ, ಜಾಸ್ತಿ ವರ್ಷಕ್ಕೊಮ್ಮೆ ಬರ್ತಿದ್ರು. ದೇವಸ್ಥಾನ ನಡೆಸೋದೇ ಕಷ್ಟ ಆಗಿತ್ತು. ದಿನನಿತ್ಯ ಪೂಜೆ ನಿಂತು ಹೋಗುವ ಪರಿಸ್ಥಿತಿಗೆ ಬಂದಿತ್ತು. ದಿನನಿತ್ಯ ನೈವೇದ್ಯ ಮಾಡ್ಲಿಕ್ಕೂ ಕಷ್ಟ ಇತ್ತು. ಆ ಹೊತ್ತಿನಲ್ಲಿ ನಮ್ಮ ವಾದಿವರಾಜ ಭಟ್ರವರ ಮನೆಯವರು, ಕುಟುಂಬದವರು, ಹಿರಿಯರು, ಅವರು ಮನೆಯಲ್ಲಿ ಮಾಡುವಂತ ಅನ್ನವನ್ನು, ಅವರ ಅಕ್ಕಿಯನ್ನು ತಂದು ಇಲ್ಲಿ ಬೇಯಿಸಿ ದೇವರಿಗೆ ಸಮರ್ಪಣೆ ಮಾಡಿ ತಗೊಂಡೋಗ್ತಿದ್ರು. ಆ ಪರಿಸ್ಥಿತಿಗೆ ಬಂದಿತ್ತು. ಯಾಕೆಂದ್ರೆ ದೇವಸ್ಥಾನದಲ್ಲಿ ನಮಗೆ ಅಕ್ಕಿ ಆಗ್ಲಿ, ಎಣ್ಣೆ ಆಗ್ಲಿ, ಬತ್ತಿ ಆಗ್ಲಿ, ಉದ್ಬತ್ತಿ ಆಗ್ಲಿ ಯಾವುದು ತಗೊಳ್ಳೋ ಪರಿಸ್ಥಿತಿ ಇರಲಿಲ್ಲ. ನಾವು ಆ ಪರಿಸ್ಥಿತಿಗೆ ಬಂದಿತ್ತು. ಆವಾಗ ಇವರು ರಂಗಮಂಟಪಕ್ಕೆ ಯೋಜನೆ ಹಾಕಿದ್ದನ್ನು ಅಲ್ಲಿಯೇ ಅದನ್ನು ಸ್ಥಗಿತ ಮಾಡಿ ದೇವಸ್ಥಾನವನ್ನು ಒಂದು ಏನಾದರೂ ತಕ್ಕ ಮಟ್ಟಿಗೆ ಜೀರ್ಣೋದ್ಧಾರ ಮಾಡ್ಬೇಕಂತ ಯೋಚನೆ ಮಾಡಿ, ಅವತ್ತು ಏನು ದುಡ್ಡು ಕಲೆಕ್ಷನ್ ಎಲ್ಲ ಸ್ವಲ್ಪ ಮಾಡಿದರೆ ಅದೆಲ್ಲ ದೇವಸ್ಥಾನ ರಿಪೇರಿ ಮಾಡಲಿಕ್ಕೆ ಆಗಿರೋಯ್ತು. ಹಾಗೆ ತರುಣರೆಲ್ಲ ಸೇರಿ ಒಂದು ಯಕ್ಷಗಾನ ಟಿಕೆಟ್ನಲ್ಲಿ ಯಕ್ಷಗಾನ ಮಾಡಿ ಎಜ್ಜರಕಾಡಲ್ಲಿ ಸುಮಾರು ದುಡ್ಡುಗಳನ್ನೆಲ್ಲ ಕಲೆಕ್ಷನ್ ಮಾಡಿ ದೇವಸ್ಥಾನಕ್ಕೆ ಕಂಪೌಂಡ್ ವಾಲ್, ವಾಟರ್ ಪೈಪ್ ಲೈನ್ ಇದನ್ನೆಲ್ಲ ಮಾಡಿಕೊಂಡ್ರು. ಅಂತ ಪರಿಸ್ಥಿತಿಯಲ್ಲಿದ್ದ ದೇವಸ್ಥಾನ. ಆ ನಂತರ ಈಗಾಗಲೇ ಜ್ಯೋತಿಷ್ ಚಂದ್ರ ಅವರು ಹೇಳಿದ್ರು, ಹಾಸನದ ಬಾಬುರಾವ್ BL ಪದ್ಮಶಾಲೆ ಅಂತ ಕರಿತಿದ್ವಿ ಅವರನ್ನು. ಅವರಿಗೆ ತನ್ನ ಬಾಲ್ಯದಲ್ಲಿ ಮಾಡಿದೊಂದು ಚಿಂತನೆ, ಇಲ್ಲಿ ರಂಗಮಂಟಪ ಕಟ್ಟಬೇಕಂತ ಆ ಯೋಚನೆ ಅವರಿಗೆ ಪುನರುಜ್ಜೀವಾದರು ಅವರು. ಅದನ್ನು ನನ್ನ ತಂದೆಯವರು ಮಹಾತ್ಮ ಪದ್ಮಶಾಲಿ ಅವರಿಗೆ ಬಂದು ಹೇಳಿದ್ರಂತೆ, ಹೇಗೂ ನಾವೊಂದು ರಂಗಮಂಟಪ ಇಲ್ಲಿ ಕಟ್ಟಬೇಕಂತ ಇದ್ವಿ, ಆದರೆ ಕಟ್ಲಿಕ್ಕೆ ಆ ಸ್ಥಿತಿ
ಆಸ್ತಿಯಲ್ಲಿ ನಮಗೆ ದೇವಸ್ಥಾನ ಜೀರ್ಣೋದ್ಧಾರದ ದೇವಸ್ಥಾನ ನೋಡ್ಕೊಳ್ಳೋದೇ ಬಂತು, ಇಲ್ಲಿ ಏನು ಮಾಡ್ಲಿಕ್ಕಾಗ್ಲಿಲ್ಲ, ಈಗಾದ್ರೂ ಒಂದು ರಂಗಮಂಟಪ ಕಟ್ಟುವ ಅಂತ. ನಂಗೆ ನೆನ್ಪುಟ್ಟು ಇದು ಬೆಟ್ಟು ಗದ್ದೆ ಮೊದಲು ನಡ್ತಿದ್ರಿ, ನಾನು ನೋಡಿದೆ. ಒಂದು ಇದು ಗದ್ದೆಯ ಬುಡಿ, ಮತ್ತೊಂದು ಸೈಡಲ್ಲಿ ಚರಂಡಿ ಕೂಡ ಇತ್ತು. ಮತ್ತೆ ಆ ಕಂಪೌಂಡ್ ಕಟ್ಟುವಾಗ ಒಂದು 3 ಫೀಟ್ ನಮ್ಮ ದೇವಸ್ಥಾನದವರೆಗೆ ಬಿಟ್ಟರು, ಮತ್ತೆ ಆಟೋ ರಿಕ್ಷಾಗಳೆಲ್ಲ ಹೋಗ್ಲಿಕ್ಕೆ ಸಾಧ್ಯ. ಬೊಮ್ಮ ಬೈದರಗಳ ಗರಡಿ ಅದರ ಅರ್ಚಕರು ಇದ್ದರಲ್ಲಿ ನಮ್ಮೊಟ್ಟಿಗೆ, ಅವ್ರಿಗೆ ಕೂಡ ಗೊತ್ತುಂಟು ಮೊದಲೆಲ್ಲ ನಾವು ಹೋಗುವಾಗ ಎಷ್ಟು ಕಷ್ಟಪಡ್ತಿದ್ದೇವೆ. ನಮ್ಮ ದೇವಸ್ಥಾನ ಇದ್ರದ್ದು ತೆಂಗಿನ ಮರದ ಕಟ್ಟೆಯಲ್ಲೆಲ್ಲ ಹಾಕೊಂಡು ಹೋಗ್ತಿದ್ದೇವೆ. ಇವಾಗ ಒಳ್ಳೆ ರೋಡ್ ಆಗಿದೆ. ಆನಂತರ ಆ ಹಕ್ಕಿನ ಬದಿಯಲ್ಲಿ ಮಟ್ಟಾರು ಆನಂದ ಕಿಣಿಯವರ ಮಕ್ಕಳು ಫ್ಲಾಟ್ಸ್ ಎಲ್ಲ ಕಟ್ಟುವಾಗ ಅವ್ರು ಸ್ವಲ್ಪ ಜಾಗ ಬಿಟ್ಟು, ಆನಂತರ ಕಾರುಗಳು ಟೆಂಪೋಗಳೆಲ್ಲ ಹೋಗ್ಲಿಕ್ಕೆ ಸ್ಟಾರ್ಟ್ ಆದ ಒಂದು ರೋಡ್ ಆಯ್ತು. ಆವಾಗ ಬಾಬರಾಯರು ಪುನಃ ಅದನ್ನು ಆಲೋಚನೆ ಮಾಡಿದಾಗ ನನ್ನ ತಂದೆಯವರು ಮಹಾಬಲ ಪದ್ಮಶಾಲಿ ಅವ್ರ ಹತ್ರ ಮಾತಾಡಿ, ಆನಂತರ ಮುನ್ಕೂರ್ನ ಡಾಕ್ಟರ್ ವ್ಯಾಸರಾಯರನ್ನು ಕರೆಸಿ ಒಂದು ಮೀಟಿಂಗ್ ಮಾಡಿಕೊಂಡು, ನಮ್ಮ ಮನೇಲಿ ನಡೆದದ್ದು ಮೀಟಿಂಗ್ ನಂಗೆ ನೆನಪಿದೆ. ಇದು 1979ರಲ್ಲಿ ಅವರು ಯೋಜನೆ ಹಾಕಿದ್ರು, 50ರಲ್ಲಿ. ಸಾಧಾರಣ ಇದೊಂದು 29 ವರ್ಷದ ನಂತರ. ಯಾಕೆಂದ್ರೆ ಬಾಬುರವರು ಆಗ 30 ವರ್ಷವೇನು ಅವ್ರು ಯೋಜನೆ ಹಾಕಿದಾಗ 50 ವರ್ಷ ದಾಟಿತ್ತು ಅವರಿಗೆ. ಅದೊಂದು ಮೀಟಿಂಗ್ ಮಾಡಿ ಆನಂತರ ಒಂದು ಸಭೆ ಕರಿಬೇಕು, ಎಲ್ಲ ನಮ್ಮ ಸಮಾಜದ ಗಣ್ಯರಿಗೆ, ತೃಣವರ್ಗದವರಿಗೆ, ನಮ್ಮ ಸಮಾಜದ ಇಲ್ಲಿಯ ದೇವಸ್ಥಾನದ ಮೆಂಬರ್ಸ್ಗೆ ಎಲ್ರಿಗೂ ಒಂದು ತಿಳಿಸ್ಬೇಕು, ಈ ತರ ಮಾಡ್ತಾ ಇದ್ದೇವೆ ಅಂತ ಒಂದು ಹೇಳಿಕ್ಕೆ ಒಂದು ಸಭೆ ಕರಿಬೇಕಂತ ಆಲೋಚನೆ ಮಾಡಿ ಒಂದು ಡೇಟ್ ಫಿಕ್ಸ್ ಮಾಡಿ ಸಭೆ ಕರೆದ್ರು. ಸಭೆಯ ಫಸ್ಟ್ ಸಭೆ ಈ ಯೋಜನೆಯನ್ನು, ಈ ಹಾಲನ್ನು ಕಟ್ಟಲಿಕ್ಕೆ ಯೋಜನೆ ಹಾಕಿದ ಫಸ್ಟ್ ಸಭೆಯನ್ನು ಮೀಟಿಂಗ್ ಪ್ರಿಸೈಡ್ ಮಾಡಿದ್ದು ನಮ್ಮದೇ ಹಿರಿಯರಾದ ಆತ್ರಾಡಿ ಕಾಳ್ ಶೆಟ್ಟಿಗಾರರ ಪ್ರೆಸಿಡೆಂಟ್ಶಿಪ್ ಅಲ್ಲಿ ಇದು ಮೀಟಿಂಗ್ ನಡೆದಿದ್ದರು. ಅವರು ದೊಡ್ಡ ಮಗ ಜಗದೀಶ್ ಶೆಟ್ಟಿಗಾರು, ರಮೇಶ್ ಶೆಟ್ಟಿಗಾರು ಬಂದಿದ್ದಾರೆ. ಅವರ ನೇತೃತ್ವದಲ್ಲಿ ನಡೆದ ಫಸ್ಟ್ ಸಭೆ ಆತ್ರಾಡಿ ಕಾಳ್ ಶೆಟ್ಟಿಗಾರ. ಅದರಲ್ಲಿ ನಿರ್ಣಯ ಏನಂದ್ರೆ, ನಾವು ಖಾಲಿ ರಂಗಮಂಟಪ ಕಟ್ಟೋದು ಬೇಡ, ಫುಲ್ ಸ್ವಿಂಗ್ ಅಲ್ಲಿ ಒಂದು ಹಾಲೇ ಕಟ್ಟಿ ಬಿಡುವ ಅಂತ ಆಯ್ತಂತ ಎಲ್ಲರೂ ಆಗಿ ಮುನ್ಕೂರಿನ ವ್ಯಾಸರಾಯ ಡಾಕ್ಟರನ್ನು ಅಧ್ಯಕ್ಷರಾಗಿ ನೇಮಕ ಮಾಡಿದರು. ಹಾಸನ ಬಾಬರಾಯರನ್ನು ಕೋಶಾಧಿಕಾರಿಯಾಗಿ ಹಾಗೂ ಅಂದಿನ ಮುಕ್ತೇಶ್ವರ ಮಹಾಬಲ ಪದ್ಮಶಾಲಿ ಅವರನ್ನು ಜನರಲ್ ಸೆಕ್ರೆಟರಿ ಆಗಿ ನೇಮಕಗೊಂಡು ಆಫೀಸ್ ಬೇರರ್ಸ್ ಅಲ್ಲಿ ವಿಠಲ್ ಶೆಟ್ಟಿಗಾರ ವಕೀಲರು, ಕೆ ಗಣಪತಿ, ಆನಂದರಾಯ್ ಶೆಟ್ಟಿಗಾರ್ ಹಾಗೂ ಪಡುಮನೆ ತಿಮ್ಮಪ್ಪ ಶೆಟ್ಟಿಗಾರ್, ನಮ್ಮ ಸಮಾಜದ ಗಣ್ಯ ವ್ಯಕ್ತಿಗಳನ್ನು, ಅಧ್ಯಕ್ಷರನ್ನೆಲ್ಲ ಕರೆದು ಇವತ್ತಿನ ಕಾರ್ಯಕ್ರಮ ಎಲ್ಲ ನಡೆಸ್ತಾ ಇದ್ದೇವೆ. ಯಶಸ್ವಿಯಾಗಿ ನಡೆದಿದೆ. ನಿನ್ನೆಯ ದೇವರ ಪೂಜೆ ಹಾಗೂ ಇವತ್ತು ಬೆಳಗಿನ ಪೂಜೆಗಳು ಹಾಗೂ ಇವತ್ತಿದ್ದು ಎಲ್ಲರೂ ಸಹಕಾರ ನೀಡಿದ್ದೀರಿ. ಇನ್ನು ಮುಂದಕ್ಕೂ ಏನಾದರೂ ತಮ್ಮ ತಮ್ಮ ಕುಟುಂಬದಲ್ಲಿ ಮನೆಗಳಲ್ಲಿ ಮದುವೆ ಇದ್ದರೆ ವೀರಭದ್ರ ಕಲಾಭವನವನ್ನು ಒಂದು ಮೊದಲಿನ ಬಾರಿಗೆ ಯೋಚನೆ ಮಾಡಬೇಕಂತ ಕೇಳ್ಕೊಳ್ತಿದ್ದೇನೆ. ಇವೆಲ್ಲರಲ್ಲ ನಮ್ಮ ಅತಿಥಿಗಳು ಕೂಡ ಮುಂದಕ್ಕೆ ನಮಗೆ ಒಳ್ಳೆ ರೀತಿಯಲ್ಲಿ ಸಹಕರಿಸಬೇಕು ಅಂತ ಕೇಳಿಕೊಂಡು ನನ್ನ ಅಧ್ಯಕ್ಷ ಭಾಷಣ ಮುಗಿಸ್ತೇನೆ.